ಎಷ್ಟು ತಿಂಗಳ ಶ್ರಮ? 7 ತಿಂಗಳು ಅಂತ ಹೇಳಿದರೆ, ನೀವು ಯಾವಾಗ ಹೋದ್ರಿ? ಆ ಮಿಡ್ಲಲ್ಲಿ ಯಾವತ್ತಾದರೂ ಊರಿಗೆ ವಾಪಸ್ ಬಂದ್ರಾ? ಅಲ್ಲಿ ವರ್ಕ್ ಪ್ರೆಷರ್ ಹೇಗಿತ್ತು ಸರ್? ಅದು ಪ್ರೆಷರ್ ಅಂತೇನಿಲ್ಲ, ದೊಡ್ಡ ಜವಾಬ್ದಾರಿ ನಮಗೆ. ನೋಡಿ, ಇಷ್ಟು ವಿಗ್ರಹ ಮಾಡಲಿಕ್ಕೆ 6 ತಿಂಗಳು 5 ತಿಂಗಳು ತುಂಬ ಸಫಿಷಿಯೆಂಟ್ ಟೈಮೇ ಅದು ನಮಗೆ. ಬಟ್ ಕಳ್ಳು ಸ್ವಲ್ಪ ಹಾರ್ಡ್ ಇತ್ತು. ಸಮಯ 1ಕ್ಕಿಂತ 3ರಷ್ಟು ಜಾಸ್ತಿ ತಗೋತಾಯಿತ್ತು. ಈಗ 1 ಅವರಲ್ಲಿ ಆಗೋ ಕೆಲಸ ಇನ್ನೂ ಒಂದು 2 ಅವರ್ಸ್ ಎಕ್ಸ್ಟ್ರಾ ಬೇಕಿತ್ತು, ಬಿಕಾಸ್ ಆಫ್ ದ ಹಾರ್ಡ್ನೆಸ್. ಸ್ಟೋನ್ ಅವ್ರು ಕೊಟ್ಟಿದ್ದ ಕಲ್ಲು ಹಾರ್ಡ್ ಇತ್ತು, ಜಾಸ್ತಿ ಸಮಯ ಕೊಡಬೇಕಿತ್ತು. ಹಾಂ, ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ರು ಸರ್? ನನ್ನ ಟೀಮ್ನಲ್ಲಿ ನೋಡಿ ಒಂದು 6 ಜನ ಹುಡುಗರಿದ್ದರು. ಅದರಲ್ಲಿ ನಮ್ಮ ಮನೆಯವರು, ನಮ್ಮ ಸಿದ್ದರಾಜು ಅಂತ ಇರ್ಬೋದು, ನಾಗರಾಜು ಅಂತ ಇರ್ಬೋದು, ಚಲವರಾಜು ಅಂತ ಇರ್ಬೋದು. ನಂತರ ನಾನು ಪೀಠದ ಕೆಲಸ ಮಾಡಬೇಕಾಗತ್ತೆ. ಆಗ ನನ್ನ ಚಿದಾನಂದ್ ಅಂತ ಒಬ್ಬ ಹುಡುಗ ಇರ್ತಾರೆ, ಅವ್ರನ್ನ ಕರ್ಸ್ಕೊಂಡಿರ್ತೀನಿ. ಅವ್ರ ಜೊತೆ ನಾರಾಯಣ್ ಅಂತ ಒಬ್ರು ಇರ್ತಾರೆ, ಇನ್ನೊಬ್ಬ ಮಹೇಶ್ ಅಂತ ಹುಡುಗ ಇರ್ತಾರೆ. ಸೊ ನಾನು ಬೇರೆ ರಾಜ್ಯಗಳ ಹುಡುಗರನ್ನು ಕಳಿಸ್ಕೋಬೋದು ಬೇಕಾದ್ರೆ, ಬಟ್ ಈ ಒಂದು ಅವಕಾಶ ನಮ್ಮ ಕರ್ನಾಟಕದ ರಾಜ್ಯದ ಶಿಲ್ಪಿಗಳಿಗೂ ಸಿಗಲಿ ಅಂತೇಳಿ ಅವ್ರನ್ನ ಕರ್ಸ್ಕೊತೀನಿ. ಇದೊಂದು ಸ್ಫೂರ್ತಿ ಆಗಲಿ. ಈ ನೋಡಿ, ಈಗ ನೀವು ಅಂದಂಗೆ ಫಿಲಮ್ ಸ್ಟಾರ್ ಬಿಟ್ಟರೆ ಈ ಪ್ರೊಫೆಷನಲ್ ನಾವು ಹೆಸರು ಮಾಡಿ ಗುರುತಿಸ್ಕೋಬೋದು ಅಂತ ಮಕ್ಳಿಗೆ ಗೊತ್ತಾದರೆ ಸಾಕು. ನನ್ನಂತವ್ರು ಆ ಪರಂಪರೆ ಬೆಳೆಯುತ್ತೆ. ನನ್ನಂತವ್ರು 10,000 ಜನ ಸಿಗ್ತಾರೆ ದೇಶಕ್ಕೆ. ಸೊ ಇದು ನನ್ನಿಂದನೇ ನಾಂದಿ ಆಗಲಿ, ನನ್ನಿಂದನೇ ಶುರು ಆಗಲಿ. ಈ ಒಂದು ಕೆಲಸನ ಪ್ರೀತಿಯಿಂದ ಮಾಡಿ, ನಿಮಗೆ ನೀವು ಮೋಸ ಮಾಡ್ಕೊಳ್ದೆ ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡಿ. ನಿಮಗೆ ಫೋನ್ ಯೂಸ್ ಮಾಡ್ತಾ ಇದ್ರಾ ಸರ್? ಮನೆಯವ್ರ ಹತ್ರ ಮಾತಾಡ್ತಾ ಇದ್ರಾ? ನಾನು ಮೊದಲೇ ಮಾತಾಡೋದು ಕಮ್ಮಿ. ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನೀವೆಲ್ಲ ಇಷ್ಟು ಕ್ವಶನ್ ಕೇಳ್ತಿದ್ದೆ, ಕನ್ನಡದಲ್ಲಿ ಮಾತಾಡ್ಬೋದು. ಬಟ್ ಸ್ವಲ್ಪ ನಾರ್ಮಲಿ ನಾನು ಚಿಕ್ಕ ವಯಸ್ಸಿಂದನೂ ಮಾತು ಕಮ್ಮಿ. ನಾನು ಎಷ್ಟು ಕೇಳ್ತಾರೆ ಅಷ್ಟೇ ಮಾತಾಡ್ತೀನಿ. ಸ್ವಲ್ಪ ಅಲ್ಲೂ ಕಮ್ಮಿ ಆಗಿತ್ತು. ಜೊತೆಗೆ ಮೊದಲು ವೈಫ್ ಕೇಳಿದ್ದೆ, ಸ್ವಲ್ಪ ಆರ್ಡರ್ಸ್ ಏನು ತೊಗೊಳೋದು ಬೇಡ ಅಂತೆಲ್ಲ. ಒಂದು 8-9 ತಿಂಗಳಿಂದ ನಂದು ಎಲ್ಲ ಆರ್ಡರ್ಸ್ ನಿಲ್ಲಿಸಿದ್ವಿ. ಸೊ ನಾನು ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ನನ್ನ ಕಂಪ್ನಿ ನಾನು ಟ್ರಾನ್ಸಾಕ್ಷನ್ ಮಾಡೋದು ಲೆಕ್ಕಕ್ಕೆ ಈಗ ಒಂದು 80% ಏನೂ ಇಲ್ಲ ಒಂದು ವರ್ಷದಲ್ಲಿ. ಬಟ್ ಇನ್ನು 8 ಜನ್ಮಕ್ಕೆ ಆಗೋಷ್ಟು ದೇವ್ರು ಕೊಟ್ಬಿಟ್ರು. ಸೊ ನಾವೆಲ್ಲ ನಾ ಏನು ಅಂದ್ಕೊಂಡಿದ್ದೆ ಆ ಒಂದು ದಾರಿಲಿ ನಡೆದು ಒಂದು ಯಶಸ್ಸು ಕಂಡಿದೆ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.